ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೇನಾದ್ರು ತುಂಬಾನೇ ಹೇರ್ ಫಾಲ್ ಆಗ್ತಿತ್ತು, ಮತ್ತೆ ನಿಮ್ಮ ಹೇರ್ ತುಂಬಾನೇ ಥಿನ್ ಆಗಿತ್ತು, ಸೊ ನಿಮ್ ಹೇರ್ ತುಂಬಾನೇ ಥಿಕ್ನೆಸ್ ಆಗಿ ತುಂಬಾನೇ ಸ್ಟ್ರೆಂಥನ್ ಆಗಿ ನಿಮ್ಮ ಕೂದಲು ಉದ್ದವಾಗಿ ಬೆಳಿಬೇಕು ಅಂತ ಹೇಳಿದ್ರೆ, ಸೊ ನಾನು ಇವತ್ತು ಒಂದು ಸೀರಮ್ ನಿಮ್ಗೆ ತಿಳಿಸ್ತೀನಿ. ಆ ಸೀರಮ್ ಬೇಕಾದ್ರೆ ನೀವು ಯೂಸ್ ಮಾಡಬಹುದು. ಈ ಸೀರಮ್ ನ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ಓಕೆನಾ. ಅಂಡ್ ತುಂಬಾನೇ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ. ಮತ್ತೆ ಒಂದು ವಾರದಲ್ಲಿ ನಿಮ್ಗೆ ವಿಸಿಬಲ್ ರಿಸಲ್ಟ್ ಸಿಗತ್ತೆ ಅಂತಾನೆ ಹೇಳ್ಬೋದು. ಏನ್ ನಿಮ್ಗೆ ಹೇರ್ ಫಾಲ್ ಏನಾದ್ರು ಆಗ್ತಿತ್ತು ಅಥವಾ ನಿಮ್ಗೆ ಹೇರ್ ತುಂಬಾ ಉದ್ದವಾಗಿ ಬೆಳಿಬೇಕು ಅಂತ ಹೇಳಿದ್ರೆ 1 ವೀಕ್ ಅಲ್ಲೇ ನಿಮ್ಗೆ ವಿಸಿಬಲ್ ರಿಸಲ್ಟ್ ಸಿಗತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವ ಸೀರಮ್ ಅದು ಅಂಡ್ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಪ್ರೈಸ್ ಸಿಗುತ್ತೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಎಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ರ ಅಂತ ಹೇಳಿದ್ರೆ, ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ಅಂಡ್ ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಸೊ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋದೆಲ್ಲದೂ ಕೂಡ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡಬಹುದು, ಯಾವ್ದು ನಿಮ್ಗೆ ಮಿಸ್ ಆಗೋದಿಲ್ಲ, ಓಕೆನಾ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅನ್ಕೊಳ್ತಾ, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಹೇರ್ ಗ್ರೋತ್ ಸೀರಮ್ ಅಥವಾ ಹೇರ್ ಫಾಲ್ ರೆಡ್ಯೂಸ್ ಸೀರಮ್ ಯಾವುದು ಅಂತ ಹೇಳಿದ್ರೆ ಫ್ಲಿಕ್ಸ್ ರೋಸ್ಮೆರಿ ಅಡ್ವಾನ್ಸ್ ಹೇರ್ ಗ್ರೋತ್ ಸೀರಮ್ ಅಂತ ಹೇಳಿ. ಸೊ ನೋಡ್ತಾ ಇದಿರೋ ಪ್ಯಾಕೇಜಿಂಗ್ ಈ ರೀತಿನಲ್ಲಿರುತ್ತೆ. ಸೊ ಇದು ಬಂದು ಫ್ಲಿಕ್ಸ್ ಬ್ರ್ಯಾಂಡ್ ಅವ್ರದ್ದು, ಓಕೆನಾ. ಸೊ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ 1 ವಾರದಲ್ಲಿ ನಿಮ್ಗೆ ವಿಸಿಬಲ್ ರಿಸಲ್ಟ್ಸ್ ಇರುತ್ತೆ, ಮತ್ತೆ 3 ಮಂತ್ಸ್ ಅಲ್ಲಿ ಕಂಪ್ಲೀಟ್ ರಿಸಲ್ಟ್ ನಿಮ್ಗೆ ಸಿಗತ್ತೆ ಅಂತಾನೆ ಹೇಳ್ಬೋದು. ಏನ್ ನಿಮ್ಗೆ ಹೇರ್ ಫಾಲ್ ಏನಾದ್ರು ಆಗ್ತಿತ್ತಲ್ವಾ, ಸೊ ಅದೆಲ್ಲದೂ ಕೂಡ ಇದು ರೆಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಹೇರ್ ರೀಗ್ರೋತ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. 3 ಮಂತ್ಸ್ ಆರ್ 1 ವೀಕ್ ನಿಮ್ಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಹಾಗಾಗಿ ನಿಮ್ಗೆ ಇಷ್ಟು ಬೇಗನೆ ರಿಸಲ್ಟ್ ಕೊಡುವಂತದ್ದು ಈ ಸೀರಮ್ ನೀವು ಯೂಸ್ ಮಾಡಿದಾಗ. ಸೊ ಯಾವ್ದು ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು 3% ರೆಡನ್ಸ್ ಆಯಿಲ್. ಈ ಇಂಗ್ರೀಡಿಯೆಂಟ್ ಇದೆಯಲ್ಲ, ಇದೊಂದು ರೀತಿ ಅವಾರ್ಡ್ ವಿನ್ನಿಂಗ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಬೆಸ್ಟ್ ಇಂಗ್ರೀಡಿಯೆಂಟ್ ಇದು, ಓಕೆನಾ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನಾದ್ರು ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹೇರ್ ಗ್ರೋತ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಮತ್ತೆ ರೀಗ್ರೋತ್ ಆಗ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈಗ ನಿಮ್ಗೆ ಹೇರ್ ಫಾಲ್ ಆಗ್ತಿರತ್ತೆ, ಸೊ ಆ ಜಾಗದಲ್ಲಿ ಮತ್ತೆ ರೀಗ್ರೋತ್ ಆಗ್ಲಿಕ್ಕೆ ಹೇರ್ ರೀಗ್ರೋತ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಇದೊಂದು ರೀತಿ ಅವಾರ್ಡ್ ವಿನ್ನಿಂಗ್ ಇಂಗ್ರೀಡಿಯೆಂಟ್ ಅಂತ ಹೇಳಿ ಕರೀತಾರೆ. ಸೆಕೆಂಡ್ ಬಂದು 3% ಬೈಕ್ ಆಪಿಲ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಈ ಒಂದು ಬೈಕ್ ಆಪಿಲ್ ಇದೆಯಲ್ಲ, ಸೊ ಇದು ಬಂದು ಸ್ಪೇನ್ ದೇಶದ ಇಂಗ್ರೀಡಿಯೆಂಟ್, ಓಕೆನಾ. ದೇಶದಲ್ಲಿ ಒಂದು ಪ್ಲಾಂಟ್ ಅಲ್ಲಿ ಸಿಗುವಂತ ಒಂದು ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ಸ್ಪೇನ್ ಅಲ್ಲಿ ಸಿಗುವಂತ ಈ ಒಂದು ಬೈಕ್ ಆಪಿಲ್ ಕೂಡ ಈ ಒಂದು ಸೀರಮ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ 3% ಕೊಟ್ಟಿದ್ದಾರೆ. ಅಂಡ್ ಥರ್ಡ್ ಒನ್ ಬಂದು 4% ಅನಗೇನ್ ಇದೆ. ಈ ಇಂಗ್ರೀಡಿಯೆಂಟ್ ಬಂದು ಸ್ವಿಟ್ಜರ್ಲ್ಯಾಂಡ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಜಾಸ್ತಿ ಹೇರ್ ಆಯಿಲ್ ಗಳಿಗೆಲ್ಲ ಯೂಸ್ ಮಾಡ್ತಾರೆ. ಸೊ ಯಾವ ಪರ್ಪಸ್ಗೆ ಅಂತ ಹೇಳಿದ್ರೆ, ಹೇರ್ ಚೆನ್ನಾಗಿ ಗ್ರೋತ್ ಆಗ್ಲಿ, ತುಂಬಾ ದಟ್ಟವಾಗಿ ಬೆಳೀಲಿ, ಮತ್ತೆ ರೀಗ್ರೋತ್ ಆಗ್ಲಿ, ತುಂಬಾ ಸ್ಟ್ರಾಂಗ್ ಆಗ್ಲಿ, ಸ್ಟ್ರೆಂಥನ್ ಆಗ್ಲಿ ಅಂತ ಹೇಳಿ ಯೂಸ್ ಮಾಡುವಂತ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಈ ಇಂಗ್ರೀಡಿಯೆಂಟ್ ಒಂದ್ ರೀತಿ ಆರ್ಗ್ಯಾನಿಕ್ ಪಿಯರ್ ಸ್ಪ್ರೌಟ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಲಾಸ್ಟ್ ಬಂದು ರೋಸ್ಮರಿ ಆಯಿಲ್ ಇದೆ. ಸೊ ರೋಸ್ಮರಿ ಆಯಿಲ್ ಗೊತ್ತೇ ಇರುತ್ತೆ, ಇದೊಂದು ರೀತಿ ಹರ್ಬಲ್ ಅಂತ ಹೇಳಿ. ಸೊ ಇದು ಪ್ರೂವನ್ ಕೂಡ ಆಗಿದೆ. ಅಂತ ಹೇಳಿದ್ರೆ ಹೆಲ್ತಿ ಹೇರ್ ಪ್ರಮೋಟ್ ಮಾಡುತ್ತೆ ಈ ಇಂಗ್ರೀಡಿಯೆಂಟ್ ಅಂತ ಹೇಳಿ. ಇದು ಕ್ಲಿನಿಕ್ ಅಲ್ಲಿ ಕೂಡ ಪ್ರೂವ್ ಆಗಿದೆ. ಸೊ ದಟ್ ಈ 4 ಮೇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಈ ಒಂದು ಸೀರಮ್ ಅಲ್ಲಿ ಇರೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ಪರ್ಸೆಂಟೇಜ್ ವೈಸ್ ಅಲ್ಲಿ ಕೊಟ್ಟಿರೋದ್ರಿಂದ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನೀವು ಸ್ಕ್ಯಾಲ್ಪ್ ಗೆ ಅಪ್ಲೈ ಮಾಡ್ತಿರಲ್ಲ, ಡೀಪ್ ಆಗಿ ಅದು ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆಗಿ ರೂಟ್ ಇಂದಾನೆ ನಿಮ್ಮ ಹೇರ್ ತುಂಬಾನೇ ಸ್ಟ್ರೆಂಥನ್ ಆಗಿ, ತುಂಬಾನೇ ಸ್ಟ್ರಾಂಗ್ ಆಗಿ ರೀಗ್ರೋತ್ ಆಗ್ಲಿಕ್ಕೆ ಮತ್ತೆ ಗ್ರೋತ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹೇರ್ ಫಾಲ್ ಅನ್ನೋದು ಬೇಗನೆ ರಿಡ್ಯೂಸ್ ಕೂಡ ಆಗುತ್ತೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇಲ್ಲ, ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ, ಸೊ ಅದನ್ನ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಅವಾಗ ನಿಮ್ಮ ಹೇರ್ ಫಾಲ್ ಆಗೋದಿಲ್ಲ, ಮತ್ತೆ ಇನ್ ಫ್ಯೂಚರ್ ಯಾವುದೇ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ನಿಮ್ಮ ಹೇರ್ ತುಂಬಾನೇ ಥಿನ್ನಿಂಗ್ ಆಗಿತ್ತು, ತುಂಬಾ ಥಿಕ್ನೆಸ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಥಿಕ್ ಆಗಿ ಬೆಳಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ತುಂಬಾ ಸ್ಟ್ರೆಂಥನ್ ಆಗುತ್ತೆ, ಮತ್ತೆ ತುಂಬಾನೇ ಶೈನೆಸ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಹೇರ್ ತುಂಬಾನೇ ಸಾಫ್ಟ್ ಆಗುತ್ತೆ, ಮಾಯಿಶ್ಚರ್ಡ್ ಆಗಿ ನಿಮ್ಮ ಹೇರ್ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಶೈನಿಂಗ್ ಆಗಿ ನಿಮ್ಮ ಹೇರ್ ಫುಲ್ ಕನ್ವರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಈ ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಓಕೆನಾ. ಸೊ ಹಾಗಾದ್ರೆ ಈ ಹೇರ್ ಸಿರಮ್ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಹೇರ್ ಸಿರಮ್ ನ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ. ಸೊ ಯೂಸ್ ಮಾಡ್ಬೇಕ್ರೆ ನಿಮ್ಮ ಹೇರ್ ಅಥವಾ ನಿಮ್ಮ ಸ್ಕ್ಯಾಲ್ಪ್ ಏನಿದೆ ಡ್ರೈ ಆಗಿರ್ಬೇಕು. ನೀವು ಯಾವ್ದಾರ ಒಂದು ಎಣ್ಣೆ ಹಚ್ಕೊಳ್ಳೋದು ಅಥವಾ ತಲೆ ಸ್ನಾನ ಮಾಡಿದ ನಂತರ ಅಪ್ಲೈ ಮಾಡೋದು ಆ ರೀತಿನಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಡ್ರೈ ಇರ್ಬೇಕು, ಓಕೆನಾ. ಸೊ ಆಮೇಲೆ 3 ಪಂಪ್ಸ್ ತಗೊಳ್ಳಿ, ಓಕೆನಾ. ಅಂದ್ರೆ 3 ಡ್ರಾಪ್ಸ್ 3 ಪಂಪ್ಸ್ ನ ನೀವು ತಗೊಂಡು
ನಿಮ್ಮ ಸ್ಕ್ಯಾಲ್ಪ್ ಗೆ ಅಪ್ಲೈ ಮಾಡಿ. ಫುಲ್ ಸ್ಕ್ಯಾಲ್ಪ್ ಗೆ ಕೂದಲಿಗೆಲ್ಲ ಹಚ್ಚೋದಲ್ಲ, ಬರೀ ನಿಮ್ಮ ಸ್ಕ್ಯಾಲ್ಪ್ ಗೆ ನಿಮ್ಮ ನೆತ್ತಿಗೆ ನೀಟಾಗಿ ಎಲ್ಲಾ ಕಡೆ ಅಪ್ಲೈ ಮಾಡಿ ನಿಮ್ಮ ಫಿಂಗರ್ ಟಿಪ್ಸ್ ನಿಮ್ಮ ಫಿಂಗರ್ ಅಲ್ಲಿ ನೀಟಾಗಿ ಮಸಾಜ್ ಮಾಡಿ ಒಂದು 5 ಮಿನಿಟ್ಸ್ ಅಥವಾ 6 ಮಿನಿಟ್ಸ್ ವರೆಗೂ ಕೂಡ ಹೆಲ್ಪ್ ಹ್ಯಾಂಡ್ ಕೂಡ ತಗೊಂಡು ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಅದೆಲ್ಲದೂ ಕೂಡ ನೀಟಾಗಿ ನಿಮ್ಮ ಸ್ಕ್ಯಾಲ್ಪ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ, ಹಚ್ಚಿದ ತಕ್ಷಣ ನೀವು ಹಂಗೆ ಮಲ್ಕೊಳಕ್ ಹೋಗ್ಬೇಡಿ. ಸೊ ನೀಟಾಗಿ ಮಸಾಜ್ ಮಾಡಿ, ಓಕೆನಾ. ಅಂಡ್ ಮಾರ್ನಿಂಗ್ ಆದ್ಮೇಲೆ ನೀವು ಬೇಕಾದ್ರೆ ಹೆಡ್ ವಾಶ್ ಆರ್ ಹೇರ್ ವಾಶ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಅದೇ ನಿಮ್ಗೆ ಎಣ್ಣೆ ತರ ಜಿಡ್ಡಿ ತರ ಏನು ಕೂಡ ಅನ್ಸೋದಿಲ್ಲ. ಸ್ಕಿನ್ ಒಳಗಡೆ ಅಂದ್ರೆ ಸ್ಕ್ಯಾಲ್ಪ್ ಒಳಗಡೆ ಅಬ್ಸರ್ವ್ ಆಗಿರುತ್ತೆ ಅಷ್ಟೇನೆ. ಸೊ ಸ್ಕ್ಯಾಲ್ಪ್ ಹೆಲ್ತ್ ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಓಕೆನಾ. ಸೊ ನೀವು ಇದನ್ನ ಎವ್ರಿ ನೈಟ್ ಅಂದ್ರೆ ಪ್ರತಿ ನೈಟ್ ನೀವು ಯೂಸ್ ಮಾಡ್ಬೇಕು. ಓವರ್ ನೈಟ್ ನೀವು ಫುಲ್ ಬಿಡ್ಬೇಕಾಗುತ್ತೆ. ಈ ಹೇರ್ ಸಿರಮ್ ಎಲ್ಲಾ ಹೇರ್ ಟೈಪ್ಸ್ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಯಾವ್ದೇ ಹೇರ್ ಟೈಪ್ಸ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಸೊ ಈ ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಮತ್ತೆ ಥಿನ್ನಿಂಗ್ ಹೇರ್ ಆಗಿರ್ಬೋದು, ಹೇರ್ ಲಾಸ್ ಆಗಿರ್ಬೋದು, ಮತ್ತೆ ಹೇರ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ, ಸೊ ಎಲ್ಲದೂ ಕೂಡ ಈ ಸಿರಮ್ ನೀವು ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಮತ್ತೆ ಥಿನ್ನಿಂಗ್ ಹೇರ್ ಇದ್ದು ಫುಲ್ ಥಿಕ್ನೆಸ್ ಆಗಿ ಬೆಳೆಯುತ್ತೆ. ಮತ್ತೆ ಹೇರ್ ರೀಗ್ರೋತ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟಾದ್ರೆ ನೀವು ಕೂಡ ಯೂಸ್ ಮಾಡಿ. ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ, ನೀವು ಅಬೌವ್ 16 ಇಯರ್ಸ್ ಇದೀರಾ ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡಬಹುದು. ಗಂಡ್ ಮಕ್ಳು ಹೆಣ್ಮಕ್ಳು ಯಾವ್ದೇ ಜೆಂಡರ್ ಆದ್ರೂ ಕೂಡ ಯೂಸ್ ಮಾಡಬಹುದು. ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಇದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಂತ ಹೇಳಿದ್ರು ಕೂಡ ನೀವು ಯೂಸ್ ಮಾಡಿ, ನಿಮ್ಗೆ ಸೂಟ್ ಆಗುತ್ತೆ. ಸೊ ಈ ಟೈಮಲ್ಲಿ ನಿಮ್ಗೆ ತುಂಬಾನೇ ಹೇರ್ ಫಾಲ್ ಎಲ್ಲ ಆಗ್ತಿರುತ್ತಲ್ವಾ, ಸೊ ಅದನ್ನೊಂದು ಒಳ್ಳೆ ಸಿರಮ್ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇದು ಕೂಡ ಟ್ರೈ ಮಾಡಿ ನೋಡಿ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತದ್ದು, ಮತ್ತೆ ಇದು ಡರ್ಮಟಾಲಜಿಕಲಿ ಟೆಸ್ಟ್ ಆಗಿದೆ, ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ಒನ್ ವೀಕ್ ಅಲ್ಲಿ ನಿಮ್ಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ, ಮತ್ತೆ 3 ಮಂತ್ಸ್ ಅಲ್ಲಿ ನಿಮ್ಗೆ ಫುಲ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ಸೊ ಯೂಸ್ ಮಾಡಿ ನೋಡಿ, ನಿಮ್ಗೆ ಸೂಟ್ ಆಯ್ತು ಅಂತ ಹೇಳಿದ್ರೆ ಇದನ್ನ ನೀವು ಲೈಫ್ ಲಾಂಗ್ ವರೆಗೂ ಕೂಡ ನೀವು ಯೂಸ್ ಮಾಡಬಹುದು. ಅಂಡ್ ಫೈನಲ್ ಆಗಿ ಹೇರ್ ಸಿರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ಈ ಹೇರ್ ಸಿರಮ್ 30 ml ಗೆ 699, 1 ರೂಪಿ ಕಮ್ಮಿ 700 rupees ಅಲ್ಲಿ ಸಿಗುತ್ತೆ. ಸೊ ನೋಡಿ, ಇಷ್ಟೆಲ್ಲ ನೀವು ಕೂಡ ಯೂಸ್ ಮಾಡಿ. ಇದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತದ್ದು, ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂಡ್ ಈ ಒಂದು ಹೇರ್ ಸಿರಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಒರಿಜಿನಲ್ ಲಿಂಕ್ ಕೊಟ್ಟಿರ್ತಾರೆ, ಆ ಮೂಲಕ ಹೋಗಿ ಪರ್ಚೇಸ್ ಮಾಡಿ. ಸೊ ನಿಮ್ಗೆ ಸಾಕಷ್ಟು ಬೇರೆ ಸೈಟ್ ಅಲ್ಲೆಲ್ಲ ನಿಮ್ಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಶೋ ಆಗ್ಬೋದು, ಬಟ್ ಅದು ಒರಿಜಿನಲ್ ಅಲ್ಲ, ಓಕೆನಾ. ಸೊ ಒರಿಜಿನಲ್ ಎಲ್ಲಿ ಸಿಗತ್ತೆ ನಾನು ಪ್ರತಿ ವಿಡಿಯೋ ಅಲ್ಲೂ ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಆ ಮೂಲಕನೇ ಹೋಗಿ ತಗೊಳ್ಳಿ. ಸೊ ಇಲ್ಲ ಅಂತ ಹೇಳಿದ್ರೆ ಸೊ ಅದು ನಿಮ್ ಓನ್ ರಿಸ್ಕ್. ನೀವು ಬೇರೆ ಸೈಡ್ ಅಲ್ಲಿ ತಗೊಂಡು ನಿಮ್ಗೆ ರಿಸಲ್ಟ್ ಸಿಗಿಲ್ಲ, ಸೈಡ್ ಎಫೆಕ್ಟ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಸೊ ಪ್ಲೀಸ್ ಯಾರು ಕೂಡ ಕಮೆಂಟ್ ಮಾಡಬೇಡಿ ಫ್ರೆಂಡ್ಸ್, ಓಕೆನಾ. ಅಂಡ್ ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸಪೋಸ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಓಕೆನಾ. ಸೊ ಮಿಸ್ ಮಾಡದಂತೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.